say it's over. ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಯಶ್ ಅಭಿನಯದ ಬಹು ನಿರೀಕ್ಷಿತ ಫ್ಯಾನ್ ವರ್ಲ್ಡ್ ಸಿನಿಮಾ ಟಾಕ್ಸಿಕ್ ಸಿನಿಮಾದ ಮತ್ತೊಂದು ಟೀಸರ್ ಇವತ್ತು ರಿಲೀಸ್ ಆಗಿದೆ. ಬೆಳಗ್ಗೆ 9:35 ಟೀಸರ್ ರಿಲೀಸ್ ಆಗಿದೆ. ಈ ಟೀಸರ್ ಅಂತೂ ಬ್ರೂಟಲ್ ಆಗಿದೆ. ಟಾಕ್ಸಿಕ್ ಸಿನಿಮಾ ಅಂದ ಕೂಡಲೇ ಅದು KGF3 ಎನ್ನುವ ಮಟ್ಟಿಗೆ ಇದೆಯಾ ಎನ್ನುವಂಥ ಲೆಕ್ಕಾಚಾರ ಕೂಡ ಇದೀಗ ಕೇಳಿಬರ್ತಾ ಇದೆ. ಮತ್ತು ಆ ಟೀಸರ್ ನೋಡಿದಂಥವ್ರು ಕೂಡ ಅನೇಕರು ಇಂಥದ್ದೇ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದರೆ ನಾನು ಕಂಡಂಥ ಈ ಟಾಕ್ಸಿಕ್ ಸಿನಿಮಾದ ಟೀಸರ್ ಬಗ್ಗೆ ನನ್ನ ಕೆಲವೊಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೇನೆ ಮತ್ತು ಕತೆ ಹೇಗಿರ್ಬೋದು ಮತ್ತು ಆ ಟೀಸರ್ನಲ್ಲಿ ಕಂಡು ಬಂದಂಥ ವೈವಿಧ್ಯಮಯತೆ ಮತ್ತು ಯಶ್ ಅವರ ಆ ಡಬಲ್ ರೋಲ್ ಬಗ್ಗೆ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ನಮ್ಮ ಕನ್ನಡ ಸಿನಿಮಾ ಜಗತ್ತಿನಲ್ಲಿ ಆ್ಯಕ್ಟಿಂಗ್ ಅಂತ ಬಂದ ಕೂಡಲೇ ಅಥವಾ ಕಲಾ ಸರಸ್ವತಿ ಯಾರಿಗಾದರೂ ಮೈ ಮೇಲೆ ಅಥವಾ ಒಳಗಡೆ ಹೊಕ್ಕಿದ್ದಾರೆ ಅಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅದು ಅದೃಷ್ಟ ಒಲ್ದಿತ್ತು. ಅದಾದ ನಂತರ ಕನ್ನಡ ಸಿನಿಮಾ ಜಗತ್ತಿನಲ್ಲಿ ಯಾರಾದರೂ ಒಬ್ಬರು ಹಠವಾದಿ ಇದ್ದಾರೆ ಅನ್ನೋದನ್ನು ನಾವು ಗುರ್ತು ಮಾಡ್ತಾ ಹೋದರೆ ನಮ್ಮ ಕಣ್ಮುಂದೆ ತಟ್ ಅಂತ ಬರುವುದು ಅದು ಯಶ್ ಎನ್ನುವಂಥ ಒಬ್ಬ ವ್ಯಕ್ತಿ, ಒಬ್ಬ ನಟ ಮತ್ತು ಒಬ್ಬ ಹಠವಾದಿ. ಅವರು ಅಭಿನಯಿಸ್ತಿರುವಂಥ ಅಭಿನಯದ ಮತ್ತು ಮುಂದಿನ ಮಾರ್ಚ್ 19ರಂದು ಇಡೀ ಪ್ರಪಂಚದಾದ್ಯಂತ ತೆರೆಗೆ ಬರ್ತಾ ಇರುವಂಥ ಟಾಕ್ಸಿಕ್ ಸಿನಿಮಾದ ಮತ್ತೊಂದು ಟೀಸರ್ ಇವತ್ತು ರಿಲೀಸ್ ಆಗಿತ್ತು. ಆ ಟೀಸರ್ ಅಂದ ಕೂಡಲೇ ದರ್ ಇಸ್ ಎ ಮಾರ್ವಲಸ್ ಟೀಸರ್. ಆ ಟೀಸರ್ ಸ್ಟಾರ್ಟ್ ಆಗುತ್ತೆ, ಅದು ಯಾವ ಡಯಲಾಗ್ನಿಂದ ಸ್ಟಾರ್ಟ್ ಆಗುತ್ತಲ್ಲ ಅದು ಅನೇಕ ರೀತಿಯ ಒಂದು ಟಾಂಗ್ ಅಥವಾ ಪ್ರತ್ಯುತ್ತರಕ್ಕೆ ಅಡೆ ಮಾಡಿಕೊಟ್ಟಿದೆ. ಆ ಟೀಸರ್ ಸ್ಟಾರ್ಟ್ ಆಗುತ್ತೆ. ಟೀಸರ್ನ ಮೊದಲ ವಾಕ್ಯ, ಈ ಸಲ ಯುದ್ಧನೇ ಬೇರೆ, ಅವ್ರುಗಳ ಕುತಂತ್ರಕ್ಕೆ ಎಲ್ಲರನ್ನು ಎದುರಾಕೊಂಡು ಬದುಕಕ್ಕಾಗಲ್ಲ, ಬಿಟ್ಬಿಡು ರಾಯ ಎನ್ನುವಂಥ ಒಂದು ಆಪೋಸಿಟ್ ಕ್ಯಾರೆಕ್ಟರ್ನ ಒಂದು ಸಲಹೆ ಬರುತ್ತೆ. ಆಗ ಯಶ್ ಹೇಳ್ತಾರೆ, ಇಟ್ಸ್ ಓವರ್ ವೆನ್ ಐ ಸೇ ಇಟ್ಸ್ ಓವರ್. ನಾನು ಮುಕ್ತಾಯವಾಗಿದೆ ಎಂದ ಮೇಲೆ ಮಾತ್ರ ಅದು ಮುಕ್ತಾಯವಾಗುತ್ತೆ, ಅಲ್ಲೇ ತನಕ ಇದು ಕಂಟಿನ್ಯೂ ಆಗುತ್ತೆ ಅನ್ನುವಂಥ ಮಾತಿನ ಮೂಲಕ ಎಲ್ಲೋ ಒಂದು ಕಡೆ ದುರಂಧರ್ ಸಿನಿಮಾ ಹಿಟ್ಟಾದ ನಂತರ ದುರಂಧರ್ ಸಿನಿಮಾದ 2ನೇ ಭಾಗ ಕೂಡ ಟಾಕ್ಸಿಕ್ ಸಿನಿಮಾದ ಜೊತೆ ರಿಲೀಸ್ ಆಗುವಂಥ ಒಂದು ಹಂತಕ್ಕೆ ಹೋದಾಗ ಎಲ್ಲೋ ಒಂದು ಕಡೆ 2 ದೊಡ್ಡ ಸಿನಿಮಾಗಳು ಒಟ್ಟಿಗೆ ಬಂದರೆ ಆದಾಯದಲ್ಲಿ ಮತ್ತು ಪ್ರಚಾರದಲ್ಲಿ ಮತ್ತು ಗಳಿಕೆಯಲ್ಲಿ ತೊಂದರೆಯಾಗುತ್ತೆ ಅನ್ನುವಂಥ ವಿಷಯ ಕೂಡ ಬಂದಿತ್ತು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಅನೇಕ ಸಿನಿಮಾ ಪಂಡಿತರು ಹೇಳುವ ಪ್ರಕಾರ ಟಾಕ್ಸಿಕ್ ಎನ್ನುವಂಥ ಈ ನಟನ ಹಠದ ಮುಂದೆ ಯಾವ ಸಿನಿಮಾ ಕೂಡ ನಿಲ್ಲಲ್ಲ. ಟಾಕ್ಸಿಕ್ ದುರಂಧರ್ 2 ಇಂಡಿಯಾವನ್ನು ಟಾರ್ಗೆಟ್ ಮಾಡಿದ್ರೆ ಈ ಟಾಕ್ಸಿಕ್ ಎನ್ನುವಂಥ ಯಶ್ ನಟನೆಯ ಸಿನಿಮಾ ಇಡೀ ಪ್ರಪಂಚವನ್ನೇ ಟಾರ್ಗೆಟ್ ಮಾಡಿ ಇಡೀ ಪ್ರಪಂಚದ ಬಾಕ್ಸ್ ಆಫೀಸ್ ಮೇಲೆ ಕಣ್ಣಿಟ್ಟಿದೆ ಅನ್ನೋದು ಕೂಡ ಅರ್ಥ ಆಗುತ್ತೆ. ನೋಡಿ, ದುರಂಧರ್ ಸಿನಿಮಾ ಇಂಡಿಯಾವನ್ನು ಟಾರ್ಗೆಟ್ ಮಾಡಿತ್ತು, ನಮ್ಮ ಟಾಕ್ಸಿಕ್ ಸಿನಿಮಾ ಇಡೀ ಪ್ರಪಂಚವನ್ನೇ ಟಾರ್ಗೆಟ್ ಮಾಡುತ್ತೆ. ಜೊತೆಗೆ ನಾವು ಟಾಕ್ಸಿಕ್ ಟೀಸರ್ನ ನೋಡಿದಾಗ ಒಂದು ಬ್ರೂಟಲ್ ಅಂತ ಹೇಳ್ಬೋದು. ನೋಡಿ, ಇಲ್ಲಿಯ ತನಕ ನಾವು ಶಿವಣ್ಣನ ಸಿನಿಮಾ ನೋಡಿದಾಗ ಲಾಂಗು ಮುಚ್ಚು ಕಾಣಿಸಿತ್ತು. ಅದಾದ ನಂತರ ಗನ್ನಿಗೆ ಹೊಸ ರೂಪವನ್ನು ಕೊಟ್ಟು ಮಷಿನ್ ಗನ್ ತಂದಿದ್ದು KGF Part 1 Part 2. ಅದಾದ ನಂತರ ಪ್ರತಿ ನಮ್ಮ ಇಂಡಿಯನ್ ಸಿನಿಮಾದಲ್ಲಿ ಗನ್ ಅಂದರೆ ಮಷಿನ್ ಗನ್ ಸ್ಟಾರ್ಟ್ ಆಯಿತು. ನೋಡಿ, ಇದು ಯಾವ ಲೆವೆಲ್ಗೆ ಬ್ರೂಟಲ್ ಅಂದರೆ ಒಬ್ಬ ಮನುಷ್ಯನನ್ನು ಎದುರು ಹಾಕ್ಕೊಂಡು ಅವನನ್ನು ಹತ್ಯೆ ಮಾಡಲಿಕ್ಕೆ ಮಷಿನ್ ಅಂದರೆ ಗರಗಸವನ್ನು ಯೂಸ್ ಮಾಡ್ತಾರೆ, ಅಷ್ಟು ಬ್ರೂಟಲ್ ಆಗಿದೆ. ಜೊತೆಗೆ ಯಶ್ ಅಪ್ಪನ ಪಾತ್ರಧಾರಿಯಾಗಿ ಅಂದರೆ ರಾಯನಾಗಿ ಒಂದು ರಾವಣನ ಪಾತ್ರಧಾರಿ ಥರ ಮಿಂಚಿದ್ದಾರೆ. ಅಂದರೆ ಏನು ಮಾಡಲಿಕ್ಕೂ ಹೇಸಲ್ಲ, ಏನು ಮಾಡಲಿಕ್ಕೂ ಅಂದರೆ ಇಟ್ಸ್ ಅ ಟೋಟಲಿ ಬ್ರೂಟಲ್ ಕಥೆ ಅಂತ ಹೇಳ್ಬೋದು. ಜೊತೆಗೆ ಅದಾದ ನಂತರ ಆ ಟೀಸರ್ನ ಕ್ಲೈಮ್ಯಾಕ್ಸ್ನಲ್ಲಿ ಒಂದು ಪಾತ್ರ ಬರುತ್ತೆ, ಅದು ಈಗಿನ ಜನರೇಷನ್ನನ್ನೇ ಟಾರ್ಗೆಟ್ ಮಾಡಿದಂಥ ಪಾತ್ರ. ಒಂದು ಲೆಕ್ಕದ ಪ್ರಕಾರ ತಂದೆ ಮಗನ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂಥ ಒಂದು ಸಂಶಯ ಬರುತ್ತೆ. ತಂದೆಯಾದಂಥ ರಾಯ ದೊಡ್ಡ ಬಿಸ್ನೆಸ್ಗೆ ಕೈ ಹಾಕ್ತಾರೆ ಮತ್ತು ಈ 1940ರಿಂದ 1970 ಒಳಗಡೆ ಆಗ್ತಾ ಇರುವಂಥ ಒಂದು ವಿಂಟೇಜ್ ಕಥೆಯನ್ನು ಇಟ್ಕೊಂಡು ಗೋವಾ ಮುಖಾಂತರ ವಿದೇಶಗಳಿಗೆ ಸಾಗಿಸ್ತಾ ಇರುವಂಥದ್ದು ಡ್ರಗ್ಸ್ ಆಗಿರ್ಬೋದು, ಅತ್ಯಮೂಲ್ಯ ವಸ್ತುಗಳ ಬಿಸ್ನೆಸ್ ಸರದಾರನಾಗಿ ಯಶ್ ಕಾಣಿಸ್ಕೊಂಡ್ರೆ ಅಂದರೆ ರಾಯ ಕಾಣಿಸ್ಕೊಂಡ್ರೆ ಅದರ ಮುಂದುವರೆದ ಭಾಗವಾಗಿ ಅವನಿಗೆ ಎದುರಾಗುವಂಥ ಒಂದು ಸನ್ನಿವೇಶದಲ್ಲಿ ಏನಾದರೂ ರಾಯ ತೀರ್ಕೊಂಡ್ರ ಅಥವಾ ರಾಯನ ಮಗನಾಗಿ ರೂಮಿ ಎನ್ನುವಂಥ ಪಾತ್ರದಲ್ಲಿ ಯಶ್ ಮಗನಾಗಿ
ಒಂದು ಒಳ್ಳೆ ಜನರೇಷನ್ನ ಪಾತ್ರದ ದಾರಿಯಾಗಿ ಕಾಣಿಸ್ಕೊಂಡ್ರೆ ಯಶ್ ಎನ್ನುವಂಥ ಅನೇಕ ಕುತೂಹಲ ಇದೀಗ ಕಾಡ್ತಾ ಇದೆ. ಇದು ಸಿನಿಮಾ ಕತೆ, ಸಿನಿಮಾದ ಬಗ್ಗೆ ನಮಗಿರುವಂಥ ಖುಷಿ. ಟೀಸರ್ ನೋಡಿದಾಗಲೇ ಒಂಥರ ಖುಷಿ ಆಗುತ್ತೆ. ಅದರಲ್ಲೂ ಟೀಸರ್ 1 ನೋಡಿದಾಗ ಅದರಲ್ಲಿ ಬರುವಂಥ ಒಂದು ಇಂಗ್ಲೀಷ್ ಶಬ್ದಗಳು ಅಥವಾ ಅದರಲ್ಲಿ ಬರುವಂಥ ಒಂದು ಕೆಲವೊಂದು ಸೀನ್ಗಳು ಅನೇಕ ಮಹಿಳಾ ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸಿದ ಮತ್ತು ಅನೇಕರು ವಿರೋಧವನ್ನು ವ್ಯಕ್ತಪಡಿಸಿ ಅಂದರೆ ಆ ಲೆವೆಲ್ಗೆ ಹಿಟ್ ಆಗಿತ್ತದು. ಸುಮಾರು 100 ಮಿಲಿಯನ್ಸ್ ವ್ಯೂಸನ್ನು ಪಡೆದುಕೊಂಡು ಅತ್ಯಂತ ದೊಡ್ಡ ಹಿಟ್ ಆಗಿತ್ತು. ಅದಾದ ನಂತರ ಕೆಲವೊಬ್ಬರು ಪೊಲೀಸ್ ಠಾಣೆಯ ಮೆಟ್ಟಲನ್ನು ಏರುವಂಥ ಪ್ರಯತ್ನ ಮಾಡಿದ್ರು. ಆದರೆ ದ ಟಾಕ್ಸಿಕ್ ಸಿನಿಮಾ ಡಸಂಟ್ ಬಾದರ್ ಅಬೌಟ್ ಎನಿ ನೆಗೆಟಿವ್ಸ್ ಆರ್ ಎನಿ ಗಿಮಿಕ್ಸ್, ದೇ ಆರ್ ಓನ್ಲಿ ಬಿಲೀವ್ ದ ಕಂಟೆಂಟ್ ಆಫ್ ದ ಸಿನಿಮಾ. ಹಾಗಾಗಿ ಒಂದೊಳ್ಳೆ ಪ್ರಯತ್ನ. ಅದರಲ್ಲೂ ಗೀತು ಮೋಹನ್ ದಾಸ್ ಎನ್ನುವಂಥ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಡೈರೆಕ್ಟರ್ ಅವರು ಯಶ್ ಜೊತೆ ಸೇರಿಕೊಂಡು ಅಂಥ ಯಶ್ ಕಮರ್ಷಿಯಲ್ ಸಿನಿಮಾದ ಹೀರೋ ಆದಂಥ ಯಶ್ ಜೊತೆ ಸೇರಿಕೊಂಡು ಯಾವ ರೀತಿಯ ಸಿನಿಮಾ ಮಾಡ್ತಾರೆ ಅನ್ನುವಂಥ ಒಂದು ಕುತೂಹಲ ಇತ್ತು. ಏನೋ ಒಂದು ಆರ್ಟ್ ಸಿನಿಮಾವನ್ನು ಮಾಡ್ತಾರಾ ಅಥವಾ ಏನೋ ಒಂದು ರೀಜ್ನಲ್ ಸಿನಿಮಾ ಮಾಡ್ತಾರೆ ಅನ್ನುವಂಥ ಕುತೂಹಲ ಇತ್ತು. ಆದರೆ ಇವರು ತೆಗೆದುಕೊಂಡಂಥ ನಿರ್ಧಾರ ಇಡೀ ಪ್ರಪಂಚವನ್ನೇ ಟಾರ್ಗೆಟ್ ಮಾಡಿದಾಗಿದೆ. ನನಗನ್ಸಿದ ಪ್ರಕಾರ ಒಂದೊಳ್ಳೆ ಹೇಗೆ KGF ಸಿನಿಮಾದಲ್ಲಿ ಇಡೀ ಪ್ರಪಂಚದಲ್ಲಿ ಇರುವ ಚಿನ್ನವನ್ನು ಎಲ್ಲ ತಾನು ತಂದು ಅಮ್ಮನ ಜೊತೆಗೆ ಶೇರ್ ಮಾಡ್ಕೊಳ್ತೇನೆ, ಅಮ್ಮನಿಗೆ ಶ್ರೀಮಂತನಾಗಿ ಮಾಡ್ತೇನೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇತ್ತಲ್ಲ, ಅದೇ ರೀತಿಯಲ್ಲಿ ಈಗ ಆಗ್ತಿರುವಂಥ ಒಂದು ಡ್ರಗ್ಸ್ ಮಾಫಿಯಾ ಅಥವಾ ದೊಡ್ಡ ಅತ್ಯಮೂಲ್ಯವಾದಂಥ ವಸ್ತು ಇದೆಯಲ್ಲ ಅದನ್ನು ಸಂಗ್ರಹ ಮಾಡುವಂಥ ಅಥವಾ ಟ್ರಾನ್ಸ್ಪೋರ್ಟ್ ಮಾಡುವಂಥ ಅಥವಾ ಅದರ ಬಿಸ್ನೆಸ್ ಮಾಡುವಂಥ ಒಂದು ಕಥೆಯುಳ್ಳ ಸಿನಿಮಾವಾಗಿ ಇದು ಕಾಣಿಸ್ಕೊಳ್ಳೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಗೀತು ಮೋಹನ್ ದಾಸ್ ಎನ್ನುವಂಥ ಒಂದು ಪ್ರತಿಭೆ ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ ಮತ್ತು ಅವರ ಪತಿಯಾದಂಥ ರಾಜೀವ್ ರವಿ ಅವರ ಸಿನಿಮಾಟೋಗ್ರಫಿ ಇದೆಯಲ್ಲ ಅದು ಫ್ಯಾಂಟಾಸ್ಟಿಕ್. ಈ ಹಿಂದೆ ಕೂಡ ಅವರು ನ್ಯಾಷನಲ್ ಅವಾರ್ಡನ್ನು ಸಿನಿಮಾಟೋಗ್ರಫಿಗೆ ಪಡ್ಕೊಂಡಿದ್ರು. ಆದರೆ ಕೇವಲ ತನ್ನ ಪತ್ನಿಯ ಸಿನಿಮಾ ಎನ್ನುವಂಥ ಕಾರಣಕ್ಕಾಗಿ ಅವರು ಚಾನ್ಸ್ ಪಡ್ಕೊಂಡಿದ್ದಾರೆ ಎನ್ನುವಂಥ ಮಾತಿನ ನಡುವೆ ಅದನ್ನು ಸಾಧಿಸಿ ತೋರಿಸಿದ್ದಾರೆ. ಯಶ್ ಅವರನ್ನು ಒಪ್ಪಿಸೋದು ಅತ್ಯಂತ ದೊಡ್ಡ ಕಷ್ಟ. ನೀವು ಯಶ್ ಅವರನ್ನು ಒಪ್ಪಿಸೋದೇ ದೊಡ್ಡ ಕಷ್ಟ ಮೊಟ್ಟ ಮೊದಲ ಬಾರಿಗೆ. ಹಾಗಾಗಿ ಈ ಸಿನಿಮಾದಲ್ಲಿ ರಾಜೀವ್ ರವಿ ಹ್ಯಾಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಜೊತೆಗೆ ನಮ್ಮ ನಾಡಿನ ಹೆಮ್ಮೆಯ ಪ್ರತಿಭೆಯಾದಂಥ ಸಂಗೀತ ಮಾಂತ್ರಿಕ ರವಿ ಬಸ್ರೂರವರು ಈ ಸಿನಿಮಾಕ್ಕೆ ಮ್ಯೂಸಿಕನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಅನಿರುದ್ಧ್ ಅವರು ಮ್ಯೂಸಿಕ್ ಮಾಡ್ತಾರೆ ಅನ್ನುವಂಥ ಮಾತು ಕೇಳಿಬಂದಿತ್ತು. ಅದು ಟೀಸರ್ ಲೆವೆಲಿಗೂ ಕೂಡ ಆಗಿತ್ತು. ಆದರೆ ಅದಾದ ನಂತರ ರವಿ ಬಸ್ರೂರವರ ಹ್ಯಾಂಡ್ ಅವರಿಗೆ ಬಂದ ನಂತರ ರವಿ ಬಸ್ರವರು ಬೇರೆ ಸ್ಟಾರ್ಗಳಿಗೆ KGF ಆದ ನಂತರ ಬೇರೆ ಸ್ಟಾರ್ಗಳಿಗೆ ಸಿನಿಮಾ ಮಾಡಿದಾಗ ಎಲ್ಲೋ ಒಂದು ಕಡೆ ಅದು ಆ ಕಂಪೋಸಿಷನ್ ರಿಪೀಟ್ ಆದ ಬಗ್ಗೆ ಕೆಲವರು ಮಾತನಾಡ್ತಿದ್ರು. ಆದರೆ ಇದೀಗ ರವಿ ಬಸ್ರೂರವರು ಕಂಪ್ಲೀಟಾಗಿ ಹೊಸತನವನ್ನು ಕೊಡುವಂಥ ನಿಟ್ಟಿನಲ್ಲಿ ಈ ಟೀಸರ್ನಲ್ಲಿ ತಮ್ಮ ಮ್ಯೂಸಿಕನ್ನು ಮಾಡಿದ್ದಾರೆ. ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ, ಒಂದೊಳ್ಳೆ ಬ್ರೂಟಲ್ ಸಿನಿಮಾ, ಒಂದೊಳ್ಳೆ ಇಡೀ ಪ್ರಪಂಚವೇ ತಿರುಗಿ ನೋಡುವಂಥ ಸಿನಿಮಾ ಅಂತ ಹೇಳ್ಬೋದು. ಅದರಲ್ಲೂ ಇಲ್ಲಿ ಬಳಸಿದಂಥ ಬೇರೆ ಥರದಂಥ ಕ್ಯಾಮ್ರಾ ಆ್ಯಂಗಲ್ಸ್, ಶಾರ್ಟ್ಸ್ ಅಥವಾ ಆರ್ಟ್ ವರ್ಕ್ ಇದೆಯಲ್ಲ, ದೊಡ್ಡ ಹಡಗುಗಳಲ್ಲಿ ಸಾಗಿಸುವಂಥ ಒಂದು ಮಟೀರಿಯಲ್ ಆಗಿರ್ಬೋದು, ಗೋವಾ ಮುಖಾಂತರ ಬೇರೆ ಪೋರ್ಚುಗಲ್ಲು ಡಚ್ಚರಿಗೆ ಸಾಗಿಸುವಂಥ ಒಂದು ಸೆಟ್ಟಲ್ಲಿ ಸಾಗಿಸುವಂಥ ಒಂದು ಸಾಮಾನುಗಳಾಗಿರ್ಬೋದು, ಇವೆಲ್ಲವೂ ಕೂಡ ಸಿನಿಮಾದ ಪ್ರಯತ್ನಕ್ಕೆ, ಸಿನಿಮಾದ ಪ್ರತಿಭೆಗೆ ಹಿಡಿದಂಥ ಕೈಗನ್ನಡಿ. ದುರಂಧರ್ 2 ಜೊತೆ ಟಾಕ್ಸಿಕ್ ಕೂಡ ಬರ್ತಾ ಇದೆ. ಟಾಕ್ಸಿಕ್ ದುರಂಧರನ್ನು ಧೂಳಿಪಟ ಮಾಡುತ್ತಾ ಅಥವಾ ಇಡೀ ಪ್ರಪಂಚದ ಗಲ್ಲಾಪಟ್ಟಿಗೆ ಧೂಳಿಪಟ ಮಾಡಿ ಒಂದೊಳ್ಳೆಯ ಕಂಟೆಂಟ್ ಸಿನಿಮಾವಾಗಿ, ಒಂದೊಳ್ಳೆಯ ಈ ಅಂತಾರಾಷ್ಟ್ರೀಯ ಸಿನಿಮಾವಾಗಿ ಹೆಸರನ್ನು ಗಳಿಸುತ್ತಾ. ಯಾಕಂದರೆ ಈಗಾಗಲೇ 5-6 ಹೀರೋಯಿನ್ಸ್ ಇದ್ದಾರೆ. ಆದರೆ ಈ ಟೀಸರ್ನಲ್ಲಿ ಮಹಿಳಾ ನಿರ್ದೇಶಕಿಯೇ ಇದ್ದರೂ ಕೂಡ ಈ ಟೀಸರ್ನಲ್ಲಿ ಯಾವುದೇ ಮಹಿಳೆಯನ್ನು ತೋರಿಸುವಂಥ ಒಂದು ಪ್ರಯತ್ನ ಮಾಡಿಲ್ಲ. ಒಂದು ಕಡೆ ಒಂದು ಸನ್ನಿವೇಶ ಇದೆ, ಒಂದು ರೊಮ್ಯಾಂಟಿಕ್ ಸನ್ನಿವೇಶ ಇದೆ. ಅದು ಮುಂದಿನ ದಿನಗಳಲ್ಲಿ ಹೈಲೈಟ್ ಆಗಿ ಅದು ಕೂಡ ದೊಡ್ಡ ಸುದ್ದಿ ಮಾಡುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಫಾರ್ ನೌ ಇಟ್ಸ್ ಎ ಫ್ಯಾಂಟಾಸ್ಟಿಕ್, ಅತ್ಯಂತ ಉತ್ತಮವಾದಂಥ ಟೀಸರ್ ಅಂತ ಹೇಳ್ಬೋದು. ಈಗಾಗಲೇ 12-13 ಮಿಲಿಯನ್ ವ್ಯೂಸನ್ನು ಪಡ್ಕೊಂಡಿದೆ. ಇದು ಕೂಡ 50-60 ಮಿಲಿಯನ್ಸ್ ಪಡ್ಕೊಳ್ಳೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಒಟ್ಟಾರೆ ಫೈನಲ್ ಟ್ರೇಲರ್ ಏನಾದರೂ ಬಿಡ್ತಾರಾ, ಎಲ್ಲರನ್ನೂ ಒಟ್ಟಿಗೂಡಿಸಿ ಟ್ರೇಲರ್ ಬಿಡ್ತಾರಾ ಅಥವಾ ನೇರವಾಗಿ ಸಿನಿಮಾ ರಿಲೀಸ್ ಮಾಡ್ತಾರೆ ಅನ್ನುವಂಥ ಕುತೂಹಲ ನನಗೂ ಕೂಡ ಕಾಡ್ತಾ ಇದೆ. ರಾಯ ಮತ್ತು ರೂಮಿಯ ನಡುವೆ ಇರುವಂಥ ಒಂದು ಕತೆ ಏನು, ಅಥವಾ ರಾಯನಾಗಿ ಅಪ್ಪ ಕಾಣಿಸ್ಕೊಂಡ್ರೆ ಮಗನ ಹೆಸರೇನು ಅನ್ನೋದು ಕೂಡ ನನ್ನ ಕುತೂಹಲವಾಗಿದೆ. ಮುಂದಿನ ದಿನಗಳಲ್ಲಿ ಕುತೂಹಲಕ್ಕೆ ತೆರೆ ಎಳೆಯುವಂಥ ಸಂದರ್ಭ ಬರುತ್ತೆ. ಮಾರ್ಚ್ 19ಕ್ಕೆ ನಾವೆಲ್ಲ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.